ಎಲ್ಲ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾವು 70 ಪ್ರಶ್ನೆಗಳನ್ನು ನೋಡಲಾಗಿತ್ತು. ಈಗ ಅದರ ಮುಂದಿನ ನಂತರದ ಪ್ರಶ್ನೆಗಳು. ತಾಪಮಾನ ಏರಿಕೆಗೆ ಕಾರಣವಾಗುವ ಅನಿಲ ಯಾವುದು? ಉತ್ತರ ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್ ಕ್ವಶನ್. ಜಗತ್ತಿನ ಅತಿ ದೊಡ್ಡ ಅರಣ್ಯ ಯಾವುದು? ಅಮೆಜಾನ್ ಅರಣ್ಯ. ನೆಕ್ಸ್ಟ್ ಕ್ವಶನ್. ಜಗತ್ತಿನ ಪರಿಸರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜೂನ್ 5. ನೆಕ್ಸ್ಟ್ ಕ್ವಶನ್. ಅಲ್ಟ್ರಾವೈಲೆಟ್ ಕಿರಣಗಳಿಂದ ರಕ್ಷಿಸುವ ಪದರ ಯಾವುದು? ಆನ್ಸರ್ ಈಸ್ ಓಜೋನ್ ಪದರ. ಮುಂದಿನ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು? ಉತ್ತರ ಹುಲಿ. ನೆಕ್ಸ್ಟ್ ಕ್ವಶನ್. ಅತಿ ದೊಡ್ಡ ನವೀಕರಿಸಬಹುದಾದ ಶಕ್ತಿಯ ಮೂಲ ಯಾವುದು? ಉತ್ತರ ಸೌರಶಕ್ತಿ. ನೆಕ್ಸ್ಟ್ ಕ್ವಶನ್. ಕೃಷ್ಣಾ ನದಿ ಎಲ್ಲಿ ಹುಟ್ಟುತ್ತದೆ? ಸರಿಯಾದ ಉತ್ತರ ಮಹಾರಾಷ್ಟ್ರದ ಮಹಾಬಲೇಶ್ವರ. ಮಹಾಬಲೇಶ್ವರ. ನೆಕ್ಸ್ಟ್ ಕ್ವಶನ್. ಉತ್ತರ ಕರ್ನಾಟಕದ ಅತ್ಯಂತ ಶೀತ ಜಿಲ್ಲೆ ಯಾವುದು? ಸರಿಯಾದ ಉತ್ತರ ಬೀದರ್. ನೆಕ್ಸ್ಟ್ ಕ್ವಶನ್. ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? ಆನ್ಸರ್ ಈಸ್ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ನೆಕ್ಸ್ಟ್ ಕ್ವಶನ್. ಕಂಪ್ಯೂಟರ್ಗಳ ಪಿತಾಮಹ ಯಾರು? ಚಾರ್ಲ್ಸ್ ಬ್ಯಾಬೇಜ್. ನೆಕ್ಸ್ಟ್ ಕ್ವಶನ್. ಸಿಪಿಯು ಎಂದರೇನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್. ರ್ಯಾಮ್ ಎಂದರೆ ಏನು? ರ್ಯಾಮ್ ಎಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ. ನೆಕ್ಸ್ಟ್ ಕ್ವಶನ್. HTTP ಎಂದರೆ ಏನು? ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ನೆಕ್ಸ್ಟ್ ಕ್ವಶನ್. ಯಾವುದರ ಒಂದು ವೆಬ್ ಬ್ರೌಸರ್ಗೆ ಉದಾಹರಣೆ ಕೊಡಿ. ಕ್ರೋಮ್, ಆರ್ ಫೈರ್ಫಾಕ್ಸ್, ಎಕ್ಸೆಟ್ರಾ. ನೆಕ್ಸ್ಟ್ ಕ್ವಶನ್. ಮೊಬೈಲ್ ಫೋನ್ ಅನ್ನು ಯಾರು ಕಂಡುಹಿಡಿದರು?
ಮೊಬೈಲ್ ಫೋನನ್ನು ಮಾರ್ಟಿನ್ ಕೂಪರ್ ಅವರು ಕಂಡುಹಿಡಿದರು. ಮೊದಲ ಕಂಪ್ಯೂಟರ್ ಹೆಸರೇನು? ಸರಿಯಾದ ಉತ್ತರ ENIAC. ಮೊದಲ ಕಂಪ್ಯೂಟರ್ ಹೆಸರು ENIAC. ನೆಕ್ಸ್ಟ್ ಕ್ವಶನ್, ಗೂಗಲ್ ಕ್ರೋಮ್ ಎಂದರೆ ಏನು? ಇದು ಒಂದು ವೆಬ್ ಬ್ರೌಸರ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಭಾರತದ ಡಿಜಿಟಲ್ ಗುರುತಿನ ವ್ಯವಸ್ಥೆ ಯಾವುದು? ಆಧಾರ್. ಇದು ಭಾರತದ ಡಿಜಿಟಲ್ ಗುರುತಿನ ವ್ಯವಸ್ಥೆ. ನೆಕ್ಸ್ಟ್ ಕ್ವಶನ್, ಕಂಪ್ಯೂಟರ್ನ ಮೆದುಳು ಯಾವುದು? CPU, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಈಸ್ ದ ಬ್ರೈನ್ ಆಫ್ ದಿ ಕಂಪ್ಯೂಟರ್. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಯಾರು? ಪ್ರಸ್ತುತ ಭಾರತದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಸ್ತುತ ಭಾರತದ ಪ್ರಧಾನಮಂತ್ರಿಯಾಗಿದ್ದಾರೆ. ನೆಕ್ಸ್ಟ್ ಕ್ವಶನ್, ಭಾರತದ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ಪ್ರಸ್ತುತ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ನೆಕ್ಸ್ಟ್ ಕ್ವಶನ್, 2024 ಬೇಸಿಗೆ ಒಲಿಂಪಿಕ್ಸ್ ಆಯೋಜಿತ ದೇಶ ಯಾವುದು? ಆನ್ಸರ್ ಈಸ್ ಪ್ಯಾರಿಸ್. ಇದು ಫ್ರಾನ್ಸಲ್ಲಿ ಕಂಡುಬರುತ್ತದೆ, ಫ್ರಾನ್ಸ್ನ ರಾಜಧಾನಿ. ನೆಕ್ಸ್ಟ್ ಕ್ವಶನ್, 2023 ಒಂದು ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ವಿಶ್ವಕಪ್ ಗೆದ್ದ ತಂಡ ಆಸ್ಟ್ರೇಲಿಯಾ. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು? ಆಂಟೋನಿಯೋ ಗುಟೆರಸ್. ನೆಕ್ಸ್ಟ್ ಕ್ವಶನ್, ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲ್ಪಡುವ ರಾಜ್ಯ? ಕರ್ನಾಟಕ. ಉತ್ತರ ಕರ್ನಾಟಕ. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರ್ನಾಟಕವನ್ನು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಉನ್ನತ ಶಿಕ್ಷಣ ಸಚಿವರು ಯಾರು? ಡಾಕ್ಟರ್ MC ಸುಧಾಕರ್. ನೆಕ್ಸ್ಟ್ ಕ್ವಶನ್, ಸೂರ್ಯನ ಅಧ್ಯಯನಕ್ಕಾಗಿ ಭಾರತದ ಬಾಹ್ಯಾಕಾಶ ಮಿಷನ್ ಯಾವುದು? ಉತ್ತರ ಆದಿತ್ಯ L1. ನೆಕ್ಸ್ಟ್ ಕ್ವಶನ್, ಭಾರತದ ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಯಾವುದು? ಆನ್ಸರ್ ಈಸ್ UPI, ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಗಣರಾಜ್ಯೋತ್ಸವವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಜನವರಿ 26. ಇದೇ ತರನಾದ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ.
ಅದರೊಂದಿಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು. ಜೈ ಹಿಂದ್.